ನೀನು ಸೋತ ಕಾರಣಕ್ಕಾಗಿ ಕುಗ್ಗಬೇಡ. ನಿನ್ನ ಗೆಲುವು ಇರುವುದು ನಿನ್ನ ಕೈಯಲ್ಲೇ ಹೊರತು ಮತ್ತೊಬ್ಬರ ಬಾಯಲ್ಲಲ್ಲ. ನಿನ್ನ ಆತ್ಮವಿಶ್ವಾಸಕ್ಕಿಂತ ಬೃಹತ್ ಶಕ್ತಿ ಇನ್ನೊಂದಿರಲು ಸಾಧ್ಯವಿಲ್ಲ. ನಿನ್ನ ಬಳಿ ಇಲ್ಲದ್ದನ್ನು ನೆನೆದು ಕೊರಗುತ್ತಾ ಇರಬೇಡ. ಅದರ ಬದಲಾಗಿ ನಿನ್ನ ಬಳಿ ಇರುವುದರ ಬಗ್ಗೆ ನೆನೆದು ಸಂತೋಷವಾಗಿರು. ನಿನ್ನಲ್ಲಿ ತಾಳ್ಮೆ ಎನ್ನುವುದಿದ್ದರೆ ಆ ಭಗವಂತನೇ ನಿನಗೆ ಬೇಕಾದದ್ದನ್ನು ಆಶೀರ್ವದಿಸುತ್ತಾನೆ. ಎಲ್ಲವನ್ನೂ ಮರೆಯುವ ಹಾಗೆ ಮಾಡುವ ಎಂತಹದೇ ವಿಚಾರ ಇದ್ದರೂ ಅದನ್ನು ಬದಲಾಯಿಸುವ ಶಕ್ತಿ ಇರುವುದು ಕಾಲಕ್ಕೆ ಮಾತ್ರ. ಅದರಿಂದಾಗಿ ಕೆಲವು ಜಾಗಗಳಲ್ಲಿ, ಕೆಲವು ವಿಚಾರಗಳಲ್ಲಿ ನೀನು ಮೌನವಾಗಿ ಇದ್ದು ಬಿಡುವುದೇ ಒಳ್ಳೆಯದು. ಆಗ ನಿನಗೆ ತೊಂದರೆ ಅನ್ನಿಸುತ್ತಿರುವ ಎಲ್ಲವೂ ಅದಾಗಿಯೇ ಸರಿ ಹೋಗುತ್ತದೆ. ಒಂದು ವೇಳೆ ನೀನು ಕೇಳಿದ್ದನ್ನು ಆ ಭಗವಂತ ಕರುಣಿಸಲಿಲ್ಲ ಎನ್ನುವುದಾದರೆ, ಭಗವಂತ ನಿನಗೆ ಯಾವುದನ್ನು ಕರುಣಿಸಿದ್ದಾನೋ ಅದು ಸರಿಯಿದೆ ಎಂದು ಅರ್ಥ.